ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ನಡೀತಾ ಇರೋದು. ಆದ್ದರಿಂದ ಅಂಪೈರೇ ನಿಂತ್ಕೊಂಡು ಮ್ಯಾಚಿಗೆ ಬಂದಾಗ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗುತ್ತೆ. ಈಗಾಗಲೇ ನಾವು ಈಗ ಹರಿಯಾಣದ ಉಸ್ತುವಾರಿ ನಾನು ವಹಿಸಿರ್ತಕ್ಕಂಥವನು. ಹರಿಯಾಣದಲ್ಲಿ 8 ಕ್ಷೇತ್ರದಲ್ಲಿ 22,000ದಲ್ಲಿ ವೋಟ್ ಹೆಚ್ಚು ಕಮ್ಮಿ ಆಗಿದೆ. ಬ್ರೆಜಿಲಲ್ಲಿ ಇರ್ತಕ್ಕಂಥ ಮಹಿಳೆಯರನ್ನ ಇಲ್ಲಿ ವೋಟರ್ ಲಿಸ್ಟಲ್ಲಿ ಅವ್ರ ಫೋಟೋ ಹಾಕಿ 210 ಜಾಗದಲ್ಲಿ ಅವ್ರ ಕೈಯಲ್ಲಿ ವೋಟ್ ಮಾಡಿಸಿದ್ದಾರೆ. ಬೇರೆ ಬೇರೆ ಅವ್ರ ಫೋಟೋ ಹಾಕಿಸಿ ಬೇರೆ ಹೆಂಗಸನ್ನ ಕಳಿಸಿ. ಇದರಿಂದ ಕಂಪ್ಲೀಟ್ ವೋಟ್ ಚೋರಿ ಅಂತೇನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ವೋಟಿನ ಕಳ್ಳತನ ಆಗ್ತಾ ಇದೆ. ಇಷ್ಟು ದಿವಸ MLAಗಳನ್ನ ಕಳ್ಳತನ ಮಾಡ್ತಾ ಇದ್ರು. ಈಗ MLAಗಳ ಕಳ್ಳತನ ಮುಗಿದು ಅವರು ಖಜಾನೆ ತುಂಬಿದೆ. ಅದರಿಂದ ವೋಟ್ ಕಳ್ಳತನ ಮಾಡೋಣ, ಅದಕ್ಕೆ ಸ್ವಲ್ಪ ಖರ್ಚು ಕಮ್ಮಿ ಅನ್ನೋ ವಿಚಾರದಲ್ಲಿ ಮಾಡಿ ಭಾರತೀಯ ಜನತಾ ಪಾರ್ಟಿಯವರು ಸಂಪೂರ್ಣವಾಗಿ ಚುನಾವಣೆಗಳನ್ನು ವಾಮ ಮಾರ್ಗದಿಂದ ಚುನಾವಣೆ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಇದು ಪ್ರಜಾಪ್ರಭುತ್ವದ ವಿರುದ್ಧ ಮತ್ತು ಸಂವಿಧಾನದ ವಿರುದ್ಧ ಮಾಡ್ಕೊಂಡು ಬಂದಿರ್ತಕ್ಕಂಥ ನೋಡ್ತಾ ಇದ್ದೀವಿ. ನಿನ್ನೆ ತಾನೇ ಮಾಜಿ ಸ್ಪೀಕರು ಕಾಗೇರಿಯವರು ಹೇಳಿರ್ತಕ್ಕಂಥದ್ದು ಜನಗಣ ಮನ ಅಧಿನಾಯಕ ಜಯ ಅನ್ನತಕ್ಕಂಥದ್ದು ಅದು ರಾಷ್ಟ್ರಗೀತೆ ಅಲ್ಲ ಅನ್ನೋ ಮಟ್ಟದ್ದು ಹೇಳಿದ್ದಾರೆ. ಅವರ ಮೇಲೆ ದೇಶದ್ರೋಹದ ಕೇಸ್ ದಾಖಲು ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಈಗ ಅವರು ಅದೇ ಹೇಳಿರೋದು, ಒಂದು ಜನಗಣಮನ ಅನ್ನೋದು ಒಬ್ಬ ಬೇರೆ ದೇಶದ ಒಬ್ಬ ನಾಯಕನಿಗೆ ಕೊಡಬೇಕಾದ್ರೆ ಸ್ವಾಗತಕ್ಕಾಗಿ ಇದು ಮಾಡಿರೋದು. ಅದು ಒಂದೇ ಮಾತ್ರ ನಮ್ಮ ದೇಶದ ಅಸ್ಮಿತೆ ಮತ್ತು ಸಂಸ್ಕೃತಿ. ಅದಕ್ಕೆ ಜನಗಣಮನ ಅಧಿನಾಯಕ ಜಯ ಅಂತ ರಾಷ್ಟ್ರಗೀತೆಯನ್ನು ಬರೆದಿರ್ತಕ್ಕಂಥದ್ದು ರವೀಂದ್ರನಾಥ್ ಠಾಗೂರ್ ಅವರು. ರಾಷ್ಟ್ರಕವಿ ರವೀಂದ್ರನಾಥ್ ಠಾಗೂರ್ ಅವರಿಗೆ ನೋಬೆಲ್ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು. ಅವ್ರಿಗೆ ಅಪಮಾನ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ. ಇದೇನು ಹೊಸದಲ್ಲ. ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಾಯಿತು ಮತ್ತು ಈ ದೇಶದ ಸಂಸ್ಕೃತಿ ಸಂಸ್ಕಾರಗಳನ್ನು ಬಿಂಬಿಸಿದಂಥ ರವೀಂದ್ರನಾಥ್ ಠಾಗೂರ್ ಮೇಲೆ ಅಲ್ಲೇ ನಡೀತಾ ಇದೆ. ಇದನ್ನು ನೋಡಿದಾಗ ಇವರು ದೇಶದ್ರೋಹಿಗಳು ಅಂತೇಳಿ ಭಾಳ ಸ್ಪಷ್ಟವಾಗಿ ಸಾಬೀತು ಮಾಡ್ತಾರೆ. ಡೆಲ್ಲಿಗೆ ಹೋಗೋದು ಇದಕ್ಕೆ ಅನ್ನೋದು ಏನು ಗೊತ್ತಿದೆ ನಿಮಗೆ? ಡೆಲ್ಲಿಗೆ ನಾನು ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ನಾವು ಎಲ್ಲ ಕಡೆ ಓಡಾಡ್ತಾ ಇರ್ತೀವಿ. ಡೆಲ್ಲಿ ಎಲ್ಲರೂ ಓಡಾಡ್ತಾ ಇರ್ತಾರೆ. ಆದ್ದರಿಂದ ಅದರಲ್ಲಿ ತಪ್ಪು ತಿಳ್ಕೊಳ್ಳೋವಂಥದ್ದು ಏನೂ ಬೇಕಾಗಿಲ್ಲ. ಅದೇನೇನೋ ಕ್ರಾಂತಿ, ನವೆಂಬರ್ ಕ್ರಾಂತಿ, ಭ್ರಾಂತಿ, ವಾಂತಿ, ಆಮೇಲೆ ಸಂಕ್ರಾಂತಿ, ಆಮೇಲೆ ಯುಗಾದಿ ಎಲ್ಲ ಬರ್ತಾ ಇರುತ್ತೆ. ಅದನ್ನು ನೋಡ್ತಾ ಇರ್ಬೇಕು. ಅಲ್ಲ ಹೇಳ್ತಾ ಇರ್ತಾರೆ, ಆವಾಗ ಹೇಳ್ತಾ ಇರ್ತಾರೆ. ನೀವು ಕೇಳ್ತೀರ ಏನಾದರೂ ಹೇಳ್ಬೇಕಲ್ಲ, ಅದಕ್ಕೆ ಹೇಳಬೇಕಾಗುತ್ತೆ. ಏನೇ ತೀರ್ಮಾನ ತೆಗೆದುಕೊಂಡ್ರೂ ಕೂಡ ನಾವು ಹಾವಿನಪುರದಿಂದ ನಾವು ತೀರ್ಮಾನಗಳನ್ನು ಮಾಡೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ರಾಜ್ಯದ MLAಗಳು ಮತ್ತು ರಾಷ್ಟ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೋದು. ಏನೇ ಮಾಡಬೇಕಾದ್ರೂ ಬಾಕಿ ಇದೆಲ್ಲ ಸಹ ಊಹಾಪೋಹಗಳನ್ನ ನಾವು ನೋಡ್ತಾ ಇರಬೇಕಷ್ಟೇ. ಸಚಿವ ಸಂಪುಟ ಪುನರ್ರಚನೆ ಆಗಬೇಕು. ಯಾಕಂದ್ರೆ ಈ ಇಲೆಕ್ಷನ್ ನಂತರ, ಬಿಹಾರ್ ಇಲೆಕ್ಷನ್ ನಂತರ ಸಚಿವ ಸಂಪುಟ ಏನಾದರೂ ಮಂತ್ರಿ ಹೌದಲ್ಲ. ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಅವ್ರೇನಾದರೂ ಹೇಳಿದ್ರೆ ಕೇಳಿ, ಇಲ್ಲ ಅಂದರೆ ನಾವು ಹಿಂಗೆ ನಿಮ್ಮ ಹತ್ರ ಬರ್ತಾ ಇರ್ತೀವಿ. ಆಮೇಲೆ ನಿಮಗೆ ನ್ಯೂಸು ಇರೋದಿಲ್ಲ. ನಿಮಗೆ ನ್ಯೂಸ್ ಬೇಕು. RSS ಅನ್ನು ವಿರೋಧ ಮಾಡುವವರು RSS ಶಾಖೆ ಏನು ಅಂತೇಳಿ ಕೇರಳದಲ್ಲಿ ಗೊತ್ತಾಗಿದೆಯಲ್ಲ. ಮಕ್ಕಳ ಮೇಲೆ ಅತ್ಯಾಚಾರ ನಡೆದಿದೆ. RSS ಶಾಖೆಯಲ್ಲಿ ಕಥುವಾ ಅಂತೇಳಿ ಕಾಶ್ಮೀರಲ್ಲಿ 8 ವರ್ಷದ ಹೆಣ್ಣು ಮಗನ ಮೇಲೆ ಅತ್ಯಾಚಾರ ಮಾಡಿ ಅದನ್ನು ಪ್ರೊಟೆಸ್ಟ್ ಮಾಡೋಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿದ್ದಕ್ಕೆ ಭಾರತೀಯ ಜನತಾ ಪಾರ್ಟಿ ಮಂತ್ರಿಗಳು ನಿಂತ್ಕೊಂಡ್ಬಿಟ್ಟಿದ್ರು ರಸ್ತೆ ಮೇಲೆ. ಆದ್ದರಿಂದ RSS ಇಂದ ನಾವು ಕಲಿಬೇಕಾದ್ದು ಏನೂ ಇಲ್ಲ. RSS ಇಂದ ಈ ಧರ್ಮವೂ ಸಹ ರಕ್ಷಣೆ ಮಾಡೋಕ್ಕಾಗೋದಿಲ್ಲ. 5,000 ವರ್ಷ ಇತಿಹಾಸ ಇರ್ತಕ್ಕಂಥದ್ದು ಈ ಸನಾತನ ಧರ್ಮ ಆಗಲಿ ಹಿಂದೂ ಧರ್ಮಕ್ಕಾಗಲಿ ಅಪಾಯ ಈ 100 ವರ್ಷದಿಂದ ಆಗಿದೆ. RSS ಅವರು ಹುಟ್ಟಿದ ಮೇಲೆ ಏನಾದರೂ ಧರ್ಮಕ್ಕೆ, ರಾಷ್ಟ್ರಕ್ಕೆ ಏನಾದರೂ ಅಪಾಯ ಅನ್ನೋದಿದ್ರೆ ಅದು 100 ವರ್ಷ RSS ಹುಟ್ಟಿದಾಗಿಂದ ಆಗಿದೆ. ಆದ್ದರಿಂದ ಅದರ ವಿರುದ್ಧವಾಗಿ ನಾವು ಇರ್ತಕ್ಕಂಥ ಅಲ್ಲಲ್ಲ, ಅವರಿಂದ ನಾವು ಕಲಿಯೋದೇ ಬೇಕಾಗಿಲ್ಲ. ಒಂದು ತಾಲಿಬಾನ್ ಅವರು ಕರೀತಾರೆ, ತಾಲಿಬಾನ್ ಅವ್ರನ್ನ ಕರ್ಸ್ಕೊಂಡಿದ್ದಾರಲ್ಲ. ಯಾರು ತಾಲಿಬಾನ್ ವಿರುದ್ಧ ಮಾಡ್ತಾ ಇದ್ರು ಅವ್ರನ್ನೇ ಕರೆಸ್ಬಿಟ್ಟು ಅವ್ರಿಗೆ 200 ಕೋಟಿ ಎಲ್ಲ ಕೊಡ್ತಾ ಇದ್ದಾರೆ. ಆ ಥರ ಕೆಲಸ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು, ಬಹುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು, ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ತ್ರಿವರ್ಣ ಧ್ವಜದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು, ರಾಷ್ಟ್ರ ಗೀತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಇವ್ರಿಗೇನಾದರೂ ಅದರಲ್ಲಿ ನಂಬಿಕೆ ಇದೆ ಅಂತ ಹೇಳಿ ಅವಾಗ ನಾವು ಹೋಗ್ತೀವಿ. ಅದರ ವಿರುದ್ಧ ಇರ್ತಕ್ಕಂಥವ್ರು ರಾಷ್ಟ್ರದ್ರೋಹಿಗಳು. ಈಗ ವೋಟ್ ಚೋರಿ ಬಗ್ಗೆ ಈಗ ಏನು ವೋಟ್ ಚೋರಿ ಅಂತ ಹೇಳ್ತಾ ಇದ್ದಾರೆ. ಈಗ ಬ್ರೆಜಿಲಿಯನ್ ಒಬ್ರು ಮಾಡೆಲ್ ಇದ್ದು ಹೆಸರು ತಗೊಂಡು ಫೋಟೋ ತಗೊಂಡು ಇದು ಮಾಡಿದ್ದಾರೆ. ಅದು ವೋಟರ್ಸ್ ID ಆಗಿದೆಯಾ ಅವರ? ಈ ವೋಟರ್ಸ್ ID ನೀವು ಯಾವುದೇ ಎಲೆಕ್ಷನ್ ಆಗುವಾಗ ಬರ್ತಾರೆ ನಿಮ್ಮ ಹತ್ರ. ಈ ನಾವು ಇಲ್ಲ ಹಳೇದೆ ಎಲೆಕ್ಷನ್ನಲ್ಲಿ ಇವರು ವೋಟ್ ಮಾಡಿದಾರಲ್ಲ. ಹರಿಯಾಣದಲ್ಲಿ ನಾವು 22,000 ಫರ್ಜಿ ವೋಟ್ಗಳು ಇವ್ರು ಹಾಕಿದ್ದಾರೆ. ಅಂದರೆ ನಾವು ಇರೋದು 2 ಕೋಟಿ ವೋಟರ್ಸು. ಇವ್ರು ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಲೆಕ್ಕ ಹಾಕೊಳ್ಳಿ. ಅಂದರೆ ಈ ಪೋಸ್ಟಲ್ ಬ್ಯಾಲೆಟಲ್ಲಿ ಇರುತ್ತೆ ನೋಡಿ,
ಯಾವಾಗಲೂ ಸಹ ಭಾರತೀಯ ಜನತಾ ಪಾರ್ಟಿಯವರು ಮುಂದಿರೋರು. ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿಗೆ 18 ಓಟು, ನಮಗೆ 73 ಓಟು. ಎಲ್ಲ ಎಕ್ಸಿಟ್ ಪೋಲ್ ಇದೆಯಲ್ಲ, ಎಕ್ಸಿಟ್ ಪೋಲು ಮತ್ತು ಎಲ್ಲ ಸರ್ವೆ ಮಾಡೋದು ಬೇರೆ. ಎಕ್ಸಿಟ್ ಪೋಲ್ ಭಾಳ ಎಲ್ಲ ಯಾವುದೇ ಚಾನಲ್ ಹೇಳಿಲ್ಲ ನಾವು ಸೋಲ್ತೀವಿ ಅಂತ ಹೇಳಿ. ಅಷ್ಟು ಇರುವಾಗಲೂ ಕೂಡ ನಾವು ಸೋಲ್ಬೇಕಾದ್ರೆ ಇವ್ರು ಮಾಡಿರ್ತಕ್ಕಂಥ ವೋಟರ್ ಲಿಸ್ಟ್ ದಾಂಧಲೆ ಮಾಡಿ ಇವ್ರು ಮಾಡಿರ್ತಕ್ಕಂಥದ್ದು. ಅಂದರೆ ಇವರು ಓಟ್ ಯಾರು ಕದೀತಾ ಇದ್ದಾರೆ ಅಂದರೆ, ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಅಚಲವಾದ ಬೆಂಬಲವನ್ನು ಕೊಡ್ತಾರೆ ನೋಡಿ, ಹಿಂದುಳಿದ ವರ್ಗದವರು, ದಲಿತರು, ಆದಿವಾಸಿಗಳು, ಅಲ್ಪಸಂಖ್ಯಾತರ ಓಟನ್ನು ಇವರು ಕಳ್ತನ ಮಾಡಿ ಅವ್ರು ಓಟ್ ಮಾಡ್ದಂಗೆ ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೆ ಪ್ರಜಾತಂತ್ರದಲ್ಲಿ ಜಾಗ ಇಲ್ಲ ಅನ್ನೋದನ್ನು ಸಾಬೀತು ಮಾಡಲಿಕ್ಕೆ ಪರೋಕ್ಷವಾಗಿ ಇವ್ರು ಮಾಡ್ತಾ ಇರ್ತಕ್ಕಂಥ. ಸರ್, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ಮಂದಿ ಶಾಸಕರು ಇನ್ನು ನನಗೆ ಗಮನಕ್ಕೆ ಯಾರೂ ಬಂದಿಲ್ಲ. RSS ಹಿನ್ನೆಲೆ ಅಂತ ಯಾರು ಬಂದಿರ್ತಕ್ಕಂಥವ್ರು ಅಂಥವ್ರು ಜಾಸ್ತಿ ಏನಿಲ್ಲ, ಒಂದು 2-3 ಜನ ಬಂದಿರ್ಬೋದು ಅಷ್ಟೇ. ಅಂದರೆ ಇಲ್ಲಿ ಅವರು ಅಲ್ಲಿನ ಸಂಸ್ಕೃತಿ ಬೇರೆ, ಇಲ್ಲಿನ ಸಂಸ್ಕಾರಗಳು ಬೇರೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಬಹುತ್ವವನ್ನು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಅದನ್ನು ನಂಬಿಕೆ ಇಟ್ಕೊಂಡಿರೋರು ಯಾರು ಬೇಕಾದರೂ ಬರ್ಬೋದು. ಅವ್ರನ್ನ ನಾವು ಸುಧಾರಣೆ ಮಾಡ್ತೀವಿ. ಅವ್ರಿಗೆ ಏನಂತೀರ, ಅವ್ರಿಗೆ ಮತಾಂತರ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಒಳ್ಳೆ ಸುಧಾರಣೆ ಆಗ್ತಾರೆ ಅವರು ಕಾಂಗ್ರೆಸ್ಗೆ ಬಂದರೆ. ಥ್ಯಾಂಕ್ ಯು. ಸರ್.